ಚಿಕನ್ ಗ್ರೀನ್ ಮಸಾಲ ಹಾಗೂ ಘೀ ರೈಸ್ ಪರ್ಫೆಕ್ಟ್ ಆಗಿ ತುಂಬಾನೇ ಈಸಿಯಾಗಿ ಮನೆಯಲ್ಲಿ ಯಾವ ರೀತಿ ಮಾಡಬಹುದು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾನು ಇವತ್ತು ನಿಮ್ಗೊಂದು ಚಿಕನ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ನಾನು ಯಾವ ರೀತಿ ಚಿಕನ್ ಗ್ರೀನ್ ಮಸಾಲ ಮಾಡ್ತೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ. ಚಿಕನ್ ಗ್ರೀನ್ ಮಸಾಲ ಮತ್ತೆ ಚಿಕನ್ ಘೀ ರೈಸ್ ಇವತ್ತು ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನೊಂದು 3/4 kg ಅಷ್ಟು ಚಿಕನ್ ನ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನು 1.5 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 2 ಟೊಮ್ಯಾಟೋನ ಚಿಕ್ಕ ಟೊಮ್ಯಾಟೋನು ಕಟ್ ಮಾಡಿಟ್ಟಿದ್ದೀನಿ. ಇದು ಇವಾಗ ಫಸ್ಟಿಗೆ ನಮಗೆ ಚಿಕನ್ ಬೇಯೋದಕ್ಕೆ ಇಡೋದಕ್ಕೆ ಬೇಕು. ಆಮೇಲೆ ನಾನಿಲ್ಲಿ 1 ಕ್ಯೂಬ್ ಬಟರ್ನ ಯೂಸ್ ಮಾಡ್ತಾ ಇದ್ದೀನಿ ಒಗ್ಗರಣೆಗೆ ಇಡೋದಕ್ಕೆ. ನೀವು ಬೇಕಿದ್ರೆ ತುಪ್ಪನೂ ಯೂಸ್ ಮಾಡ್ಕೋಬಹುದು. ಆಮೇಲೆ ಇಲ್ಲಿ ಒಂದು 10 ಗೋಡಂಬಿನ ಬಿಸಿ ನೀರಲ್ಲಿ ಸ್ವಲ್ಪ ನೆನೆಸಿಟ್ಟು ತೆಕ್ಕೊಂಡಿದ್ದೀನಿ. 1 ಕಪ್ ಅಷ್ಟು ಪಾಲಕ್ ಸೊಪ್ಪನ್ನ ಸ್ವಲ್ಪ ಬಿಸಿ ನೀರಲ್ಲಿ ಡಿಪ್ ಮಾಡಿ ತಗೊಂಡಿದ್ದೀನಿ. 1.5 ಇಂಚಷ್ಟು ಶುಂಠಿನ ತಗೊಂಡಿದ್ದೀನಿ. ಹಾಗೆ ಒಂದು 20 ಎಸಳಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಇಲ್ಲಿ ಒಂದು 16 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. 1 ಕಪ್ ಅಷ್ಟು ಪುದೀನ ಸೊಪ್ಪು, 2 ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ. ಇಲ್ಲಿ 3/4 kg ಅಷ್ಟು ಚಿಕನ್ ನ ಕ್ಲೀನ್ ಮಾಡಿ ತಗೊಂಡಿದ್ದೀನಿ. ಬನ್ನಿ ಇವಾಗ ಚಿಕನ್ ನ ಬೇಯೋದಿಕ್ಕೆ ಇಡೋಣ. ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಳ್ತೀನಿ. ಪಾತ್ರೆ ಬಿಸಿ ಆಗಿದೆ. ನಾನಿಲ್ಲಿ ಬೆಣ್ಣೆನ ಹಾಕೊಳ್ತಿದ್ದೀನಿ. ಹಾಗೆ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಇದಕ್ಕೆ ನಾನು ಕಟ್ ಮಾಡಿರೋ 1.5 ಈರುಳ್ಳಿನ ಹಾಕೊಂತಿದ್ದೀನಿ. ಇಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇಲ್ಲಿ ನಾನು 2 ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕೊಂತಾ ಇದ್ದೀನಿ. ನಾನು ಚಿಕ್ಕ ಟೊಮ್ಯಾಟೊ ತಗೊಂಡಿದ್ದೀನಿ. ದೊಡ್ಡ ಟೊಮ್ಯಾಟೊ ಆದ್ರೆ 1 ಟೊಮ್ಯಾಟೊ ಹಾಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಹಾಕೊಳ್ತಾ ಇದ್ದೀನಿ. ನೀವು ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ. ನಾನೊಂದು 3/4 ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕೊಂಡೆ. ಈಗ ನಾನು ಚಿಕನ್ ಆಡ್ ಮಾಡ್ತಾ ಇದ್ದೀನಿ. 3/4 kg ಅಷ್ಟು ಚಿಕನ್ ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಕಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ. ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ ನೋಡ್ಕೊಳ್ಳಿ. ಬೇಕಿದ್ರೆ ಇವಾಗ ಆ್ಯಡ್ ಮಾಡ್ಕೊಳ್ಳಿ. ನಾನು ಮುಚ್ಚಿ ಚಿಕನ್ನ ಬೇಯೋದಕ್ಕೆ ಇಡ್ತೀನಿ. ಇವಾಗ ಒಂದು ಪ್ಯಾನ್ನ ಬಿಸಿಗೆ ಇಟ್ಕೊಂಡು 4 ಇಂಚಷ್ಟು ಚಕ್ಕೆ, 1 ಸ್ಟಾರ್ ಅನೀಸ್, 1 ಏಲಕ್ಕಿ ಹಾಗೆ ಒಂದು 5 ರಿಂದ 6 ಲವಂಗನ ತಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಅಷ್ಟು ಸೋಂಪನ್ನ ಹಾಕೊಳ್ತಿದ್ದೀನಿ. ಈಗ ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಂಡೆ. ಹಾಗೆ ಒಂದು 2.5 ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜನ ಹಾಕೊತಾ ಇದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದನ್ನೊಂದು ಪ್ಲೇಟಿಗೆ ಹಾಕೊತಾ ಇದ್ದೀನಿ. ಇಲ್ಲಿ ಇವಾಗ ನಾವು ಗ್ರೀನ್ ಮಸಾಲ ಗ್ರೈಂಡ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಾನಿಲ್ಲಿ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿಯಾದ ತಕ್ಷಣ ಇಲ್ಲಿ ನಾನು 5 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇದೆಲ್ಲ ನಮಗೆ ಗ್ರೈಂಡ್ ಮಾಡೋದಕ್ಕಿದೆ. ನಿಮ್ಗೆ ಇನ್ನೂ ಜಾಸ್ತಿ ಗ್ರೇವಿ ಬೇಕಂದ್ರೆ ನೀವು ಈರುಳ್ಳಿನ ಜಾಸ್ತಿ ಆ್ಯಡ್ ಮಾಡ್ಕೋಬಹುದು. ನಂದಿಲ್ಲಿ 3/4 kg ಅಷ್ಟು ಚಿಕನ್ ತಗೊಂಡಿದ್ದೀನಲ್ವ, ಅದಕ್ಕೆ ಇಷ್ಟು ಸಾಕು. ಇಲ್ಲಿ ಈರುಳ್ಳಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿನ ಹಾಕೊಳ್ತೀನಿ. ನಾನಿಲ್ಲಿ ಒಂದು 16 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನಿಮಗೆ ಖಾರ ಕಡಿಮೆ ಬೇಕಿದ್ರೆ ನೀವು ಕಡಿಮೆ ಆ್ಯಡ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಕಪ್ಪಲ್ಲಿ 1 ಕಪ್ ಅಷ್ಟು ಪುದೀನ ಸೊಪ್ಪು ತಗೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಹಾಗೆ 3 ಕಡ್ಡಿಯಷ್ಟು ಕರಿಬೇವಿನ ಎಲೆನ ಹಾಕೊಳ್ತಿದ್ದೀನಿ. ಬೆಳ್ಳುಳ್ಳಿ 1.5 ಇಂಚಷ್ಟು ಶುಂಠಿ, ಹಾಗೆ ಒಂದು 20 ಎಸಳಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಇದೊಂದು ಸ್ವಲ್ಪ ಬಾಡಿದ್ರೆ ಸಾಕು. ಕೊತ್ತಂಬರಿ ಸೊಪ್ಪು ಮತ್ತೆ ಹಸಿಮೆಣಸಿನಕಾಯಿ ಒಂದು ಸ್ವಲ್ಪ ಬಾಡಬೇಕು. ನಂತರ ಇದನ್ನ ಮಿಕ್ಸಿನಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ನಾನು ಇವಾಗ ನೆನೆಸಿಟ್ಟಿರೋ ಗೋಡಂಬಿನ ಸೇರಿಸ್ತಾ ಇದ್ದೀನಿ. ಬಿಸಿ ನೀರಲ್ಲಿ ಸ್ವಲ್ಪ ಡಿಪ್ ಮಾಡಿ ತೆಗೆದಿರೋ ಪಾಲಕ್ ಸೊಪ್ಪು ಈ ಕಪ್ಪಲ್ಲಿ 1 ಕಪ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಈ ಪಾಲಕ್ ಸೊಪ್ಪು ನಾನು ಏನಕ್ಕೆ ಹಾಕ್ತಿದ್ದೀನಿ ಅಂತಂದ್ರೆ ಗ್ರೀನ್ ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕೆ. ಆಮೇಲೆ ಪಾಲಕ್ ಸ್ವಲ್ಪ ತಂಪುನು ಕೂಡ. ಸಾಕಿಲ್ಲಿ ನಾನು ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ. ಇದಕ್ಕೆ ಹುಣಸೆ ಹಣ್ಣು ಹಾಕೊಳ್ತಾ ಇದ್ದೀನಿ. ನೋಡಿ ಇಷ್ಟು ಹಾಕೊಳ್ತಾ ಇದ್ದೀನಿ. ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಇದು ಇವಾಗ ತಣ್ಣಗಾದ್ಮೇಲೆ ನಾವು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಇಲ್ಲಿ ಮಿಕ್ಸಿ ಜಾರ್ಗೆ ನಾನು ಕೊತ್ತಂಬರಿನ ಹಾಕೊಳ್ತಾ ಇದ್ದೀನಿ. ಅವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಕೊತ್ತಂಬರಿ, ಜೀರಿಗೆ, ಗರಂ ಮಸಾಲ, ಅದನ್ನ ಇವಾಗ ಪೌಡರ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ಈ ಪೌಡರ್ ರೆಡಿ ಆಯ್ತು. ಈಗ ಇದನ್ನು ತಣ್ಣಗಾಗಿದೆ. ಇದನ್ನು ನಾನು ಪೇಸ್ಟ್ ಮಾಡ್ಕೊ ಬರ್ತೀನಿ. ಇಲ್ಲಿ ಗ್ರೀನ್ ಮಸಾಲದ ಪೇಸ್ಟ್ ರೆಡಿ ಆಯಿತು. ಇಲ್ಲಿ ಇವಾಗ ಚಿಕನ್ ಚೆನ್ನಾಗಿ ಬೆಂದಿದೆ. ನಾನು ಇವಾಗ ಇದಕ್ಕೆ ಗರಂ ಮಸಾಲ ಪೌಡರ್ ಮಾಡಿಟ್ಟಿರೋದನ್ನ ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲ. ಈಗ ಇದಕ್ಕೆ ಗ್ರೀನ್ ಮಸಾಲ ಪೇಸ್ಟ್ ಮಾಡಿರೋದನ್ನ ಹಾಕೊತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಉಪ್ಪು ಏನಾದರೂ ಬೇಕಿದ್ರೆ ನೀವು ಇವಾಗಲೇ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನಾನು ಇದಕ್ಕೆ 1 ಸ್ಪೂನ್ ಅಷ್ಟು ಕಸೂರಿ ಮೇಥಿನ ಆ್ಯಡ್ ಮಾಡ್ಕೊಳ್ತೀನಿ. ಇದು ಆಪ್ಷನಲ್, ನೀವು ಬೇಕಿದ್ರೆ ಹಾಕ್ಕೊಳ್ಳಿ.
ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 6 ನಿಮಿಷ ಕುದಿಯೋದಿಕ್ ಬಿಡ್ತೀನಿ. ಈ ಮಸಾಲದ ಹಸಿ ವಾಸನೆ ಏನಿರುತ್ತಲ್ಲ ಅದು ಹೋಗ್ಬೇಕು. ಇದನ್ನ ಅವಾಗ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದ್ರೆ ಗ್ರೇವಿ ತಳ ಹಿಡಿದು ಬಿಡುತ್ತೆ. ನೋಡ್ಬೋದು ಇಲ್ಲಿ ಗ್ರೀನ್ ಮಸಾಲ ರೆಡಿ ಆಯ್ತು. ಇದು ಗೀ ರೈಸ್ನೊಂದಿಗೆ ಸೂಪರ್ ಕಾಂಬಿನೇಷನ್. ಗೀ ರೈಸ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಗೀ ರೈಸ್ ಮಾಡ್ಕೊಳ್ಳೋದಕ್ಕೆ 2 ಲೋಟದಷ್ಟು ಸೋನಾ ಮಸೂರಿ ಅಕ್ಕಿನ ತಗೊಂಡಿದ್ದೀನಿ. ಇದನ್ನ ನೀರ್ ಹಾಕೊಂಡು ಚೆನ್ನಾಗಿ ಒಂದು 3 ಸಲ ವಾಶ್ ಮಾಡ್ಕೋಬೇಕು. ಇವಾಗ ಇಲ್ಲಿ ಗೀ ರೈಸ್ ಮಾಡ್ಕೊಳ್ಳೋದಕ್ಕೆ ನಾನು ಕುಕ್ಕರ್ ಬಿಸಿಗಿಟ್ಟು ಇದಕ್ಕೊಂದು 6 ರಿಂದ 7 ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ಆಮೇಲೆ 2 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಕುಕ್ಕರ್ಗೆ ನಾನು ಇಡೀ ಗರಂ ಮಸಾಲ ಹಾಕ್ತಾ ಇದ್ದೀನಿ, ಚಕ್ಕೆ, ಲವಂಗ, ಏಲಕ್ಕಿ. ಈಗ ನಾನು ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಗೆ ದ್ರಾಕ್ಷಿನ ಹಾಕೊಳ್ತಾ ಇದ್ದೀನಿ. ಈಗ ನಾನು ಇದಕ್ಕೆ 1 ಸ್ಪೂನ್ ಅಷ್ಟು ಸೋಂಪು ಕಾಳನ್ನ ಹಾಕೊಳ್ತಾ ಇದ್ದೀನಿ. ಇವಾಗ ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಗೋಡಂಬಿ ದ್ರಾಕ್ಷಿ ಕಲರ್ ಚೇಂಜ್ ಆಗಿದೆ. ಈಗ ನಾನಿಲ್ಲಿ ಕಟ್ ಮಾಡಿರೋ ಒಂದು 2 ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಈರುಳ್ಳಿ, ಅಷ್ಟನ್ಕ ಫ್ರೈ ಮಾಡ್ಕೋಬೇಕು. ಈಗ ನಾನು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಈರುಳ್ಳಿ ಫ್ರೈ ಆಗಿದ್ದೆ, ನಾನು ಇದಕ್ಕೆ 4 ಲೋಟ ನೀರು ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಗ್ಲಾಸ್ ಅಷ್ಟು ಸೋನಾ ಮಸೂರಿ ರೈಸ್ ತಗೊಂಡಿದ್ದೀನಿ. ಈಗ ಇದಕ್ಕೊಂದು 10 ನಿಮಿಷ ನೆನೆಸಿಟ್ಟಿರೋ ಸೋನಾ ಮಸೂರಿ ರೈಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಉಪ್ಪೆಲ್ಲ ಒಂದ್ಸಲ ಕರೆಕ್ಟ್ ಆಗಿದೆಯಾ ನೋಡ್ಕೋಬೇಕು. ನಾನು ಇದಕ್ಕೊಂದು 1/4 ಭಾಗದಷ್ಟು ಲೆಮನ್ನ ಹಿಂಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಕುದಿಯೋದಿಕ್ಕೆ ಸ್ಟಾರ್ಟ್ ಆದಮೇಲೆ ಕುಕ್ಕರ್ನ ಮುಚ್ಚಿ ನಾನಿಲ್ಲಿ 2 ವಿಷಲ್ ತೆಕ್ಕೊಳ್ತೀನಿ. ನೋಡಿ ಇಲ್ಲಿ 2 ವಿಷಲ್ ಆಯಿತು ಹಾಗೂ ಕುಕ್ಕರು ತಣ್ಣಗಾಗಿದೆ. ಬಿಸಿ ಬಿಸಿ ಆಗಿರೋ ಗೀ ರೈಸ್ ರೆಡಿ ಆಗಿದೆ. ನೋಡಿ ಬಿಸಿ ಬಿಸಿ ಗೀ ರೈಸ್ ಈ ಥರ ಆನಿಯನ್, ಕಬಾಬ್ ಹಾಗೂ ಗ್ರೀನ್ ಮಸಾಲದೊಂದಿಗೆ ಸರ್ವ್ ಮಾಡ್ತಾ ಇದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಈ ಗ್ರೀನ್ ಮಸಾಲ ರೆಸಿಪಿನ ಮಿಸ್ ಮಾಡದೆ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋದ ಕೆಳಗೆ ಬರ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ನನ್ನ ಎಲ್ಲ ವಿಡಿಯೋಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ.